ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮೈ ದುಂಬಿದ ಕೃಷ್ಣಾ, ದೂದಗಂಗಾ, ವೇದಗಂಗಾ ನದಿಗಳು. ಭಾರೀ ಮಳೆ ಸುರಿತಾ ಇದೆ ಮಹಾರಾಷ್ಟ್ರದಲ್ಲಿ. ಹೀಗಾಗಿ ಕೃಷ್ಣಾ ನದಿ, ದೂದಗಂಗಾ ನದಿ, ವೇದಗಂಗಾ ನದಿ ತುಂಬಿ ಹರಿತಾ ಇದ್ದಾವೆ. 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ ಮಹಾರಾಷ್ಟ್ರದಿಂದ. ಚಿಕ್ಕೋಡಿ ವಿಭಾಗದ ಒಟ್ಟು 6 ಸೇತುವೆಗಳು ಜಲಾವೃತಗೊಂಡಿರುವಂಥದ್ದು. ಪರ್ಯಾಯ ಮಾರ್ಗಗಳಲ್ಲಿ ಜನ ಸಂಚಾರ ಮಾಡ್ತಾ ಇದ್ದಾರೆ. ಪ್ರವಾಹ ಪರಿಸ್ಥಿತಿ ಶುರುವಾಗಿದೆ ಹಲವು ಕಡೆಗಳಲ್ಲಿ, ಅಂದ್ರೆ ಆ ಭಾಗದಲ್ಲಿ. ಈಗಾಗಲೇ ನದಿಗೆ ಯಾರು ಇಳಿಬಾರದು ಅಂತ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ನೋಡಿದು ಮುಳುಗಡೆ ಸೇತುವೆ. ಈ ರೀತಿಯಾಗಿ ಬಹುತೇಕ ಸೇತುವೆಗಳು, ಕೆಳಹಂತದ ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಯಾಕಂದ್ರೆ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಿಂದ ಅಪಾರ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಾ ಇದೆ. ಮಹಾರಾಷ್ಟ್ರದಿಂದಾನೇ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಹರಿಬಿಟ್ಟಿರುವಂಥದ್ದು. ಸೊ ಹಾಗಾಗಿ ಕೆಳಹಂತದ ಸೇತುವೆಗಳು ಸಹಜವಾಗಿ ಮುಳುಗಡೆಯಾಗುತ್ತೆ. ನದಿ ತೀರದಲ್ಲಿ ಜಿಲ್ಲಾಡಳಿತದಿಂದ ಹೈ ಅಲರ್ಟ್ ಅನ್ನ ಜಾರಿ ಮಾಡಲಾಗಿದೆ. ಇನ್ನು ಬೆಳಗಾವಿಯಲ್ಲಿ ಭೋರ್ ಗರಿತಾ ಇದೆ ದೂದಗಂಗಾ ನದಿ. ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದರ್ಗಾ ಮುಳುಗಡೆಯಾಗಿದೆ. ದೇವಸ್ಥಾನವೊಂದು ಮುಳುಗಡೆಯಾಗಿರುವಂತಹ ದೃಶ್ಯ ಆಗಲೇ ನೋಡಿದ್ವಿ. ದರ್ಗಾ ಒಂದು ಮುಳುಗಡೆಯಾಗಿದೆ. ಮತ್ತೊಂದು ಕಡೆ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದರ್ಗಾ ಮುಳುಗಡೆಯಾಗಿದೆ. ದೂದಗಂಗಾ ನದಿ ಭೋರ್ಗರಿತಾ ಇರುವಂತಹ ಹಿನ್ನೆಲೆ ದೇವಸ್ಥಾನದ ಮುಂದೆ ಮೊಣಕಾಲುದ್ದ ನೀರು ಆವರಿಸಿಕೊಂಡಿದೆ. ದರ್ಗಾ ಮುಂದೆ ಮೊಣಕಾಲುದ್ದ ನೀರಿದೆ. ಸಂಪೂರ್ಣವಾಗಿ ಜಲಾವೃತ ಆಗಿದೆ ದರ್ಗಾ ಕೂಡ. ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿರುವಂತಹ ದರ್ಗಾ ಇದು. ಒಂದು ರೀತಿ ನಡುಗಡ್ಡೆ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ. ಯಾವೆಲ್ಲ ದೇವಸ್ಥಾನಗಳು, ಮಂದಿರ, ಮಸೀದಿಗಳು ನದಿ ತಟದಲ್ಲಿದ್ದಾವೆ ಅವೆಲ್ಲಗಳು ಕೂಡ ಜಲಾವೃತ ಆಗಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ನವಿಲು ತೀರ್ಥ ಜಲಾಶಯಕ್ಕೆ 4082 ಕ್ಯೂಸೆಕ್ ಒಳಹರಿವಿದೆ. 37 ಟಿಎಂಸಿ ಸಾಮರ್ಥ್ಯದ ನವಿಲು ತೀರ್ಥ ಜಲಾಶಯದಲ್ಲಿ ಸದ್ಯಕ್ಕೆ ನೀರಿನ ಮಟ್ಟ ಏರಿಕೆಯಾಗಿದೆ. ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿದ್ದು, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಲಪ್ರಭಾ ನದಿಗೆ ಈಗ ಜೀವಕಳೆ ಬಂದಿರತಕ್ಕಂಥದ್ದು. ನಾನೀಗ ಕುಸ್ಮಳ್ಳಿ ಬಳಿ ಇರುವ ಬ್ರಿಡ್ಜ್ ಬಳಿ ಇದೆ ನೋಡಬಹುದು. ಇಲ್ಲಿ ರಭಸದಿಂದ ನೀರು ಹರಿತಾ ಇದೆ. ಕಣಕುಂಬಿ, ಜಾಂಬೋಟಿ ಭಾಗದಲ್ಲಿ ಮಳೆ ಆಗ್ತಿರ್ತಕ್ಕಂಥದ್ದು. ಕಳೆದ 5-6 ದಿನಗಳಿಂದಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ಈ ಒಂದು ನದಿಗೆ ಜೀವಕಳೆ ಬಂದಿರತಕ್ಕಂಥದ್ದು. ಏನು ಮಲಪ್ರಭಾ ನದಿಗೆ ಈಗ ಒಳಹರಿವು ಕೂಡ ಆರಂಭವಾಗಿದೆ. ಏನು ಸುಮಾರು 5,000 to 6,000 ಒಳಹರಿವು ಇದೆ ಅಂತ ಹೇಳಿ ಈಗ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಏನು 37 ಟಿಎಂಸಿ ಸಾಮರ್ಥ್ಯ ಜಲಾಶಯ ಈ ಬಾರಿ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಇನ್ನು ಡೆಡ್ ಸ್ಟೋರೇಜ್ ಹಂತಕ್ಕೆ ಜಲಾಶಯ ಬಂದಿತ್ತು. ಹೀಗಾಗಿ ಆತಂಕ ಸೃಷ್ಟಿಯಾಗಿತ್ತು. ಮಲಪ್ರಭಾ ಜಲಾಶಯದ ಮೇಲೆ ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ ಹಾಗೇನೆ ಗದಗ ಜಿಲ್ಲೆಯ ಜನರು ಕೂಡ ಅವಲಂಬಿತರಿದ್ದಾರೆ. ಹೀಗಾಗಿ ಈ ಒಂದು ಜಲಾಶಯ ಖಾಲಿಯಾಗಿದ್ದರಿಂದ ಒಂದು ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಉದ್ಭವ ಆಗಿತ್ತು. ಆದರೆ ಸದ್ಯ ವರುಣದೇವ ಜುಲೈ ಮೊದಲ ವಾರದಲ್ಲೇ ಉತ್ತಮ ರೀತಿಯಲ್ಲಿ ಮಳೆ ಬೀಳ್ತಾ ಇದೆ. ಪ್ರಮುಖವಾಗಿ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬೀಳುತ್ತಿರುವಂಥ ಮಳೆಯಿಂದ ಈಗ ನೀರು ಒಳಹರಿವು ಪ್ರಮಾಣ ಮಲಪ್ರಭಾ ನದಿಗೆ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಮಲಪ್ರಭಾ ನದಿಗೆ ಪ್ರಮುಖವಾಗಿ ಏನು ಸವದತ್ತಿ ತಾಲೂಕಿನ ಮುನವಳ್ಳಿ ಬಳಿ ಇರತಕ್ಕಂಥ ಡ್ಯಾಮ್ ಇದು. ಈ ಡ್ಯಾಮ್ ಭರ್ತಿ ಆದರೆ ಅರ್ಧ ಉತ್ತರ ಕರ್ನಾಟಕದ ಜನರಿಗೆ ಕುಡಿಯುವ ನೀರಿಗೆ ಆಸರೆ ಆಗುತ್ತೆ. ಹುಬ್ಬಳ್ಳಿ, ಧಾರವಾಡದ ಜನರು ಕೂಡ ಇದೇ ಇನ್ನು ನದಿಯ ಮೇಲೆ ಅವಲಂಬಿತರಿದ್ದಾರೆ. ಹೀಗಾಗಿ ಈಗ ಮಳೆ ಆಗ್ತಿರೋದು ರೈತರು ಮತ್ತು ಸಾರ್ವಜನಿಕರು ಕೂಡ ಸಂತಸ ತಂದಿದೆ. ಇದೇ ರೀತಿ ಮಳೆ ಮುಂದಿನ ಒಂದು 10 ದಿನಗಳ ಕಾಲ ಆದರೆ ಡ್ಯಾಮ್ಗೆ ಇನ್ನಷ್ಟು ನೀರು ಹೆಚ್ಚು ಹರಿದು ಬರಲಿದೆ. ಯಾಕಂದರೆ ಇಷ್ಟೊತ್ತಿಗಾಗಲೇ ಕಳೆದ ವರ್ಷ ಡ್ಯಾಮ್ ಅರ್ಧದಷ್ಟು ಭರ್ತಿಯಾಗಿತ್ತು. ಆದರೆ ಈ ಬಾರಿ ಮಳೆಯ ಕೊರತೆಯಿಂದ ಈಗ ಒಳಹರಿವು ಆರಂಭ ಆಗಿರ್ತಕ್ಕಂಥದ್ದು. ಒಳಹರಿವು ಆರಂಭಕ್ಕೆ 1 ತಿಂಗಳು ವಿಳಂಬ ಆದರೂ ಕೂಡ ಈಗ ಉತ್ತಮ ರೀತಿಯಲ್ಲಿ ಒಳಹರಿವು ಬರ್ತಾ ಇದೆ. ಇದೇ ರೀತಿ ಮಳೆ ಆಗಲಿ ಅಂತಕ್ಕಂಥ ಹಾರೈಕೆಯನ್ನು ಕೂಡ ಸದ್ಯ ರೈತರು ಮಾಡ್ತಕ್ಕಂಥದ್ದು. ಕ್ಯಾಮ್ರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.